ಹಾಯ್ ಮಕ್ಕಳೇ, ಇವತ್ತು ಗೋನ್ ವಿತ್ ದ ಸ್ಕೂಟರ್ ಈ ಪಾಠಕ್ಕೆ ಸಂಬಂಧಿಸಿದ ಕ್ವಶನ್ ಮತ್ತು ಆನ್ಸರ್ಗಳನ್ನು ನೋಡೋಣ. ಮೊದಲನೆಯ ಪ್ರಶ್ನೆ, ವಾಟ್ ವಾಸ್ ಗೋಪಿ ಡೂಯಿಂಗ್ ಆನ್ ದ ವರಾಂಡಾ? ಆನ್ಸರ್, ಗೋಪಿ ವಾಸ್ ಸಿಟ್ಟಿಂಗ್ ಆನ್ ದ ವರಾಂಡಾ ಆ್ಯಂಡ್ ರೀಡಿಂಗ್ ಅ ಬುಕ್. ಎರಡನೇ ಪ್ರಶ್ನೆ, ವಾಟ್ ಸೌಂಡ್ ಡಿಡ್ ಗೋಪಿ ಹಿಯರ್ ಬಿಫೋರ್ ಹಿ ವೆಂಟ್ ಟು ದ ಗಾರ್ಡನ್? ಅದಕ್ಕೆ ಆನ್ಸರ್, ಹಿ ಹರ್ಡ್ ಸಮಥಿಂಗ್ ರಸ್ಲಿಂಗ್ ಪಾಸ್ಟ್ ಆ್ಯಂಡ್ ಫಾಲಿಂಗ್ ವಿತ್ ಅ ಥಡ್ ಇನ್ ದ ಗಾರ್ಡನ್. ಹಾಗೆ ಮೂರನೆಯ ಪ್ರಶ್ನೆ, ಡಿಸ್ಕ್ರೈಬ್ ಗೋಪೀಸ್ ಸರ್ಚ್ ಫಾರ್ ದ ಬಾಲ್. ಆನ್ಸರ್, ಗೋಪಿ ಸರ್ಚ್ಡ್ ಇನ್ ದ ಥಿಕ್ ಗ್ರಾಸ್ ನಿಯರ್ ದ ಗಾರ್ಡನ್ ಫೆನ್ಸ್ ಆ್ಯಂಡ್ among the bushes. Finally, he found a white hockey ball on a heap of dry leaves. ಇಲ್ಲಿ ನಾಲ್ಕನೆಯ ಪ್ರಶ್ನೆ, ಕಂಪ್ಲೀಟ್ ದ ಟೇಬಲ್ ಅಂತ ಕೊಟ್ಟಿರ್ತಾರೆ. ಒಂದು ಡೈಲಾಗ್ ಕಾಲಮ್, ಆ ಡೈಲಾಗ್ ಹೇಳಿದವರು ಯಾರು ಮತ್ತು ಯಾರಿಗೆ ಹೇಳಿದ್ರು ಅನ್ನುವಂಥದ್ದು. ಮೊದಲನೆಯ ಡೈಲಾಗ್, ಗೋಪಿ, ಇಟ್ ಇಸ್ ಸೆಡ್ ಬೈ ಗೋಪಿ ಸೆಡ್ ಟು ಹಿಸ್ ಫ್ರೆಂಡ್ಸ್. ಎರಡನೇ ಡೈಲಾಗ್, it is said by Deepak said to Gopi and friends. ಮೂರನೇ ಡೈಲಾಗ್, said by Manoj said to Gopi. and ನಾಲ್ಕನೇ ಡೈಲಾಗ್, ರಮಣಿ and said to Gopi. ಸೊ ಕ್ಲಿಯರಾಗಿ ಅರ್ಥ ಆಯ್ತಲ್ಲ, ಯಾರು ಯಾರಿಗೆ ಹೇಳಿದರು ಅನ್ನುವಂತಹ ಪ್ರಶ್ನೆ ಈ ಟೇಬಲಲ್ಲಿ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ನಾವು ಥಿಂಕ್ ಆ್ಯಂಡ್ ಆನ್ಸರ್, ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದಕ್ಕೆ ನಿಮ್ಮ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಅವರ ರೆಸ್ಪಾನ್ಸ್ಗೆ ನೀವು ಆನ್ಸರನ್ನು ಪಡ್ಕೋಬಹುದು. ಯಾವ ಥರ ಬೇಕಾದರೂ ಆನ್ಸರನ್ನು ಪಡ್ಕೋಬಹುದು. ನೆಕ್ಸ್ಟ್, ಕಂಪ್ಲೀಟ್ ದ ಸ್ಟೋರಿ ಯೂಸಿಂಗ್ ದ ವರ್ಡ್ಸ್ ಇನ್ ದ ಬಾಕ್ಸ್. ಇಲ್ಲಿ ಬಾಕ್ಸಲ್ಲಿ ಸಿನ್ಸ್, ಹವೆವರ್, ಬಿಕಾಸ್, ವೆನ್ ಇವುಗಳನ್ನು ಯಾವ ಕಡೆ ಯೂಸ್ ಮಾಡಬೇಕು ಅನ್ನುವಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಮೊದಲನೆಯದಾಗಿ ಬಿಕಾಸ್ ಅನ್ನುವಂತಹ ವರ್ಡನ್ನು ಅಲ್ಲಿ ಹಾಕಬೇಕಾಗತ್ತೆ. ಎರಡನೇ ವರ್ಡು ಹವೆವರ್, ಮೂರನೇದು ಸಿನ್ಸ್, ಆ್ಯಂಡ್ ನಾಲ್ಕನೇ ಬ್ಲ್ಯಾಂಕಲ್ಲಿ ನಾವು ವೆನ್ ಅಂತ ಹೇಳಿಬಿಟ್ಟು ಹಾಕಬೇಕಾಗತ್ತೆ. ಹಾಗೆಯೇ ನಂತರದಲ್ಲಿ ಬರುವಂಥದ್ದು, ನಾವು ಎನ್ಸರ್ಕಲ್ ದ ಅಡ್ವರ್ಬ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್. ಇಲ್ಲಿ ಟೈಮ್ ಆಫ್ ಆ್ಯಕ್ಷನ್ ಆ್ಯಂಡ್ ಹೌ ಮೆನಿ ಟೈಮ್ಸ್ ಅಂತ ಇದೆ. ನಾನು ಜಸ್ಟ್ ನಿಮಗೆ ಇಂಪಾರ್ಟೆಂಟ್ ವರ್ಡನ್ನು ಹೇಳ್ತೀನಿ ಅಷ್ಟೇ. ಇಮಿಡಿಯೇಟ್ಲಿ, ಸೊ ಅದು ಒನ್ ಟೈಮ್ ಆಗುವಂಥ ಆ್ಯಕ್ಷನ್ಸು. ಆಫನ್ ಅಂತ ಅಂದರೆ ಅವಾಗ ಆಗುವಂಥದ್ದು, ಮೆನಿ ಟೈಮ್ಸ್. ರೆಗ್ಯುಲರ್ಲಿ, ಇದು ಕೂಡ ಮೆನಿ ಟೈಮ್ಸ್ ಅಥವಾ ರೆಗ್ಯುಲರ್. ಆಲ್ವೇಸ್, ಯಾವಾಗಲೂ ಆಗುವಂಥದ್ದು, ಸೊ ನೀವು ಆಲ್ ಟೈಮ್ಸ್ ಅಂತ ಹಾಕ್ಬೋದು. ಎಸ್ಟರ್ಡೇ, ಇದು ಒನ್ ಟೈಮ್ ಆಗುವಂಥದ್ದು. ನೆವರ್ ಅಂತ ಅಂದರೆ ನೆವರ್ ಹ್ಯಾಪನ್ಸ್ ಅನ್ನುವಂಥದ್ದು ಕೂಡ ನೀವು ಇಲ್ಲಿ ಬರೀಬಹುದು. ದೆನ್ ನಾವ್, ಸೊ ಒನ್ ಟೈಮ್, ಸೊ ಇದನ್ನು ನೀವು ಅಲ್ಲಿ ಒನ್ ಟೈಮ್ ಅಂತ ಮೆನ್ಷನ್ ಮಾಡ್ಬೋದು. ಸೊ ಈ ಥರ ಫಸ್ಟ್ ಕಾಲಮಲ್ಲಿ ನೀವು ಮೆನ್ಷನ್ ಮಾಡ್ತಾ ಹೋಗ್ಬೋದು. ಸೊ ಟೈಮಿಂಗ್ ಎಷ್ಟು ಸಲ ಅಂತ, ಒನ್ ಟೈಮ್, ಟೂ ಟೈಮ್ ಅಥವಾ ಮೆನಿ ಟೈಮ್ಸ್, ಡೈಲಿ, ಈ ಥರ. ನೆಕ್ಸ್ಟು ಇಲ್ಲೊಂದು ಅಡ್ವೈಸ್ ಇದೆ ಟೀಚರ್ಸ್ಗೆ, ಏನು ಮಾಡಬೇಕಾಗತ್ತೆ. ಸೊ ಮಕ್ಕಳಿಗೆ ಇಲ್ಲಿ ಅಡ್ವರ್ಬ್ ಆಫ್ ಟೈಮ್ ಮತ್ತು ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ. ಹಾಗಾಗಿ ನಾನು ಸ್ವಲ್ಪ ಒಂದು ಸಿಂಪಲಾಗಿ ಅಥವಾ ಬ್ರೀಫಾಗಿ ಒಂದು ಇನ್ಫಾರ್ಮೇಷನನ್ನು ಕೊಡೋ ಪ್ರಯತ್ನ ಮಾಡಿದ್ದೀನಿ. ಈ ಒಂದು ಚಾರ್ಟಲ್ಲಿ ನೀವು ನೋಡ್ತಾ ಹೋಗ್ಬೋದು. ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಹೇಗೆ ವರ್ಕ್ ಮಾಡುತ್ತೆ ಅಂದರೆ, ಯಾವಾಗ ಒಂದು ಸೆಂಟೆನ್ಸಲ್ಲಿ ಆಲ್ವೇಸ್, ಯೂಶ್ವಲಿ, ಆಫನ್, ಸಮ್ಟೈಮ್ಸ್, ರೇರ್ಲಿ, ನೆವರ್ ಬರುತ್ತೋ ಅದನ್ನು ನಾವು ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಅಂತ ಕರಿತೇವೆ. ಅದೇ ಥರ ಅಡ್ವರ್ಬ್ ಆಫ್ ಟೈಮ್ ಅಂತ ಅಂದರೆ ಆ ಸೆಂಟೆನ್ಸಲ್ಲಿ ಟುಡೇ, ಎಸ್ಟರ್ಡೇ, ಟುಮಾರೋ, ನಾವ್, ಲೇಟರ್, ಸೂನ್ ಈ ಥರ ಪದಗಳು ಬಂತು ಅಂದರೆ ಅದು ಅಡ್ವರ್ಬ್ ಆಫ್ ಟೈಮ್ ಅಂತ ಮೆನ್ಷನ್ ಆಗುತ್ತೆ. ಸೊ ಇದನ್ನು ಮಕ್ಕಳಿಗೆ ನೀವು ತಿಳಿಸಿ ಹೇಳ್ಬೋದು. ನೆಕ್ಸ್ಟ್ ಆಕ್ಟಿವಿಟಿ, ಲೆಟ್ us write
Write a possible conversation between Gopi and his friends after the hockey ball went away with the scooter. ಸೊ ಹೀಗೆ ಸ್ಕೂಟರಲ್ಲಿ ಹಾಕಿ ಬಾಲ್ ಹೋದ್ಮೇಲೆ ಏನು ಕನ್ವರ್ಜೇಷನ್ ನಡಿಬಹುದು ಅನ್ನುವಂಥದ್ದು, ಅಲ್ಲಿ ಬೇಕಾದರೆ ನಿಮಗೆ ಸಂಬಂಧಪಟ್ಟಂತಹ ಕನ್ವರ್ಜೇಷನನ್ನು ನೀವು ಮಾಡ್ಬೋದು. ಬಟ್ ನಾನು ಏನು ಮಾತಾಡ್ಬೋದು ಅನ್ನುವಂಥದ್ದನ್ನು ಬರೆದಿದ್ದೀನಿ. ಗೋಪಿ: ಓ ನೋ, ದ ಹಾಕಿ ಬಾಲ್ ಹ್ಯಾಸ್ ಗಾನ್ ಅವೇ ವಿತ್ ದ ಸ್ಕೂಟರ್. ರಮಣಿ: ಐ ಕೆನಾಟ್ ಬಿಲೀವ್ ಇಟ್, ದ ಬಾಲ್ ಈಸ್ ಟ್ರಾವೆಲಿಂಗ್ ಆನ್ ಎ ಸ್ಕೂಟರ್. ದೀಪಕ್: ವಾಟ್ ಅ ಫನ್ನಿ ಇನ್ಸಿಡೆಂಟ್, we should have been more careful. Manoj: never mind, let us laugh and find another ball to play with. Jay: I am sorry friends, I hit the ball too hard. ಸೊ ಹೀಗೆ ನಿಮಗೆ ನಿಮ್ಮ ಮೈಂಡ್ಗೆ ಬರುವಂತಹ ಕನ್ವರ್ಜೇಷನನ್ನು ನೀವು ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಆ್ಯಕ್ಟಿವಿಟಿಯಲ್ಲಿ ಇಲ್ಲಿ ಶಬ್ದಗಳ ಉಚ್ಚಾರಣೆಯ ಬಗ್ಗೆ ಇಲ್ಲಿ ನಾವು ಮಾತಾಡ್ತಾ ಹೋಗ್ತೇವೆ. ಇಲ್ಲಿ 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಒಂದು ಬುಕ್, ಇನ್ನೊಂದು ಸಂತೂರ್. ಇಲ್ಲಿ 2 ಪದಗಳಲ್ಲೂ ಓ ಅನ್ನುವಂಥದ್ದನ್ನು 2 ಸಲ ಬಳಸಿದ್ದಾರೆ. ಓ ಓ, ಇಲ್ಲೂ ಕೂಡ ಓ ಓ, ಆದರೆ ಪ್ರನೌನ್ಸ್ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಥರ ಅದು ಉಚ್ಚಾರಣೆ ಆಗ್ತದೆ ಅನ್ನುವಂಥದ್ದು. ಕಡಿಮೆ ಉಚ್ಚಾರಣೆ ಆಗುವಂಥದ್ದನ್ನು ಶಾರ್ಟ್, ಹಾಗೆಯೇ ಸ್ವಲ್ಪ ಎಳೆಯುವಂಥದ್ದನ್ನು ಲಾಂಗ್ ಅಂತ ಹೇಳಿಬಿಟ್ಟು ಇಲ್ಲಿ ಕೆಲವು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅವುಗಳಿಗೆ ಯಾವ ಸೌಂಡ್ ಬರುತ್ತೆ ಅನ್ನುವಂಥದ್ದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ನೋಡಿ, ಹುಡ್ ಶಾರ್ಟ್ ಅನ್ನುವಂಥದ್ದು, ಸ್ಕೂಲ್ ಲಾಂಗ್ ಸೌಂಡ್, ಫುಟ್ ಶಾರ್ಟ್, ಮರೂನ್ ಲಾಂಗ್, ಸ್ಕೂಟರ್ ಲಾಂಗ್, ಶೂಕ್ ಶಾರ್ಟ್, ಬ್ಲೂಮ್ ಲಾಂಗ್, ಫೂಡ್ ಲಾಂಗ್, ಲುಕ್ ಶಾರ್ಟ್, ಮೂನ್ ಲಾಂಗ್, ಬುಕ್ ಶಾರ್ಟ್, ಟುಕ್ ಶಾರ್ಟ್. ನೋಡಿ ಹೇಗೆ ಶಾರ್ಟ್ ಯಾವ ಥರ ಪದಗಳು ಬರ್ತವೆ, ಹಾಗೆ ಲಾಂಗ್ ಬರುವಂಥ ಪದಗಳು ಉಚ್ಚಾರಣೆ ಹೇಗಿರುತ್ತೆ ಅನ್ನುವಂಥದ್ದು. ಸೊ ಮಕ್ಕಳಿಗೆ ಸ್ವಲ್ಪ ಇದನ್ನು ಕ್ಲಿಯರಾಗಿ ಪ್ರನೌನ್ಸ್ ಮಾಡಿ ಹೇಳಿರುವಾಗ ಬಹಳಷ್ಟು ಅವರಿಗೆ ಬೇಗ ಅರ್ಥ ಆಗುತ್ತೆ ಅನ್ನುವಂಥದ್ದು. ಇಲ್ಲಿ ಮತ್ತೊಂದು ಆ್ಯಕ್ಟಿವಿಟಿ ಬರುತ್ತೆ, ಫಾರ್ಮ್ ನ್ಯೂ ವರ್ಡ್ಸ್ ಅಂತ ಹೇಳ್ಬಿಟ್ಟು 2 ಬೇರೆ ಬೇರೆ ಪದಗಳನ್ನು ಸೇರಿಸಿ ಕಂಬೈನ್ ಮಾಡಿ ಮತ್ತೊಂದು ಪದವನ್ನು ಫಾರ್ಮ್ ಮಾಡೋದು, ರಚನೆ ಮಾಡೋದು. ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸನ್ ಪ್ಲಸ್ ರೈಸ್ ಸನ್ರೈಸ್, ಸನ್ ಪ್ಲಸ್ ಶೈನ್ ಸನ್ಶೈನ್, ಫ್ಲವರ್ ಪ್ಲಸ್ ಪಾಟ್ ಫ್ಲವರ್ ಪಾಟ್, ಸನ್ ಪ್ಲಸ್ ಸೆಟ್ ಸನ್ಸೆಟ್, ಫುಟ್ ಪ್ಲಸ್ ಬಾಲ್ ಫುಟ್ಬಾಲ್, ಬೇಸ್ ಪ್ಲಸ್ ಬಾಲ್ ಬೇಸ್ಬಾಲ್, ವಾಲಿ ಪ್ಲಸ್ ಬಾಲ್ ವಾಲಿಬಾಲ್, ಬಾಸ್ಕೆಟ್ ಪ್ಲಸ್ ಬಾಲ್ ಬಾಸ್ಕೆಟ್ಬಾಲ್. ಹಾಗೆಯೇ ಅವುಗಳಿಂದ ಆ ಪದಗಳನ್ನು ಯೂಸ್ ಮಾಡಿಕೊಂಡು ಕೆಳಗಡೆ ಒಂದು ವಾಕ್ಯವನ್ನು ಕೂಡ ಮಾಡಿದ್ದೇನೆ, ಅದು ಕೂಡ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಸೊ ಇವುಗಳಿಂದ ಮಕ್ಕಳು ಬೇಗ ಪದಗಳನ್ನು ಕಲಿತಾರೆ ಮತ್ತು ಕಂಬೈನ್ ಮಾಡುವಂಥ ಸ್ಕಿಲ್ ಕೂಡ ಅವರಿಗೆ ಬರುತ್ತೆ. ಹಾಗೆಯೇ ಮತ್ತೊಂದು ಆ್ಯಕ್ಟಿವಿಟಿ, ವರ್ಡ್ಸ್ ವಿತ್ ಎ ಐ ಇನ್ ದ ಮಿಡಲ್. ಅಂದರೆ ಮಿಡಲಲ್ಲಿ ಎ ಐ ಬರಬೇಕು, ಆ ಥರ ಪದಗಳನ್ನು ಹುಡುಕಬೇಕು. ಕ್ಲೂಸ್ ಕೊಟ್ಟಿದ್ದಾರೆ, ಆ ಕ್ಲೂಸನ್ನು ನೋಡಿ ಪದಗಳನ್ನು ಕಂಡುಹಿಡಿಯುವಂಥದ್ದು. ನೋಡಿ, ಸಮಥಿಂಗ್ ದಟ್ ಹ್ಯಾಸ್ 4 legs ಆನ್ ವಿಚ್ ಯು ಜನರಲಿ ಸಿಟ್, ಅದು ಚೇರ್. ನೋಡಿ, CHAIR, ಮಿಡಲಲ್ಲಿ ಎ ಐ ಬಂದಿದೆ. ವಾಟರ್ ದಟ್ ಫಾಲ್ಸ್ ಫ್ರಮ್ ಕ್ಲೌಡ್ಸ್, ಆನ್ಸರ್ ರೈನ್. ಅ ವೆಹಿಕಲ್ ದಟ್ ರನ್ಸ್ ಆನ್ ಟ್ರ್ಯಾಕ್ಸ್, ಟ್ರೈನ್. You use this to color your wall or picture, paint. The part of the body that helps you think, brain. A slow moving creature with a shell, snail. Letters and packages you send or receive, mail. The movements of boats on water, sail. ಸೊ ಈ ಥರ ನೀವು ಲೆಟ್ ಸ್ಟೂಡೆಂಟ್ ಥಿಂಕ್ ದೆಮ್ಸೆಲ್ಸ್. ಸೊ ಅವರಿಗೆ ಯೋಚನೆ ಮಾಡಲಿಕ್ಕೆ ಬಿಡಿ. ನಂತರ ಇದನ್ನು ಕ್ಲಿಯರ್ ಮಾಡಲಿಕ್ಕೆ ಅಥವಾ ಸಾಲ್ವ್ ಮಾಡಲಿಕ್ಕೆ ಅವರಿಗೆ ಹೆಲ್ಪ್ ಮಾಡಿ. ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಪದಗಳನ್ನು ಯಾವ ಥರ
ಕಲಿಬಹುದು ಅಥವಾ ವೊಕ್ಯಾಬ್ಯುಲರಿನ ಇಂಪ್ರೂವ್ ಮಾಡ್ಕೋಬಹುದು ಅನ್ನುವಂಥದ್ದು. ಇದಿಷ್ಟು ಆ್ಯಕ್ಟಿವಿಟೀಸ್ಗಳು ಈ ಪಾಠದಲ್ಲಿ ಬರುವಂಥದ್ದು. ಗಾನ್ ವಿತ್ ದ ಸ್ಕೂಟರ್ ಈ ಪಾಠದ ಎಕ್ಸ್ಪ್ಲನೇಷನನ್ನು ಮಾಡಿರುವಂಥ ವಿಡಿಯೋವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಾದಲ್ಲಿ ನೀವು ನೋಡ್ಬೋದು. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದು ನಿಮಗೆ ಯೂಸ್ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.